ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಸದಾ ತ್ವಧ್ಯಾನನಿರತಂ ವಿಷಯೇಭ್ಯಃ ಪರಾಮುಖಂ ನೌಮಿ ಶಾಸ್ತ್ರೇಷು ನಿಷ್ಣಾತಂ ಚಂದ್ರಶೇಖರ ಭಾರತೀಂ ಸದ್ಗುರುಭ್ಯೋ ನಮಃ ಓಂ ನಮಃ ಸೂರ್ಯಃ ಪಿತಾಮಹೋ ವ್ಯಾಸಃ ವಸಿಷ್ಠೋ ತ್ರಿಪರಾಶರಃ ಕಶ್ಯಪೋ ನಾರದೋ ಗಾರ್ಗ್ಯಃ ಮರೀಚಿರ್ಮುನಿರಂಗಿರಾಃ ಲೋಮಶಃ ಪೌಲಶಶ್ಚೈವ ಚವನೋ ಜವನೋ ಭೃಗುಃ ಶೌನಕೋಷ್ಟಾದಶಶ್ಚೇತಿ ಜ್ಯೋತಿಷ್ಶಾಸ್ತ್ರಪ್ರವರ್ತಕಾಃ ನಮೋ ಋಷಿಭ್ಯಃ ನಮೋ ಮಹದ್ಭ್ಯಃ. ವೀಕ್ಷಕರೇ, ಭಗವಂತ ಎಲ್ಲರಿಗೂ ಕೂಡ ಶುಭವನ್ನು ಉಂಟು ಮಾಡಲಿ, ಮಂಗಲವನ್ನು ಉಂಟು ಮಾಡಲಿ ಅಂಥೇಳಿ ದೇವರಲ್ಲಿ ನಾವೆಲ್ಲ ಭಕ್ತಿಯನ್ನು ಬೇಡ್ಕೊಳ್ಳೋಣ, ಪ್ರಾರ್ಥನೆ ಮಾಡಿಕೊಳ್ಳೋಣ. ನೋಡಿ, ವಿಶೇಷವಾಗಿ ಮೇ ತಿಂಗಳಿನಲ್ಲಿ ಕನ್ಯಾ ರಾಶಿಯವರಿಗೆ ಹೇಗಿದೆ, ಏನಾದರೂ ಶುಭವಾಗುತ್ತಾ ಎಂಬಂಥ ಎಲ್ಲ ವಿಷಯಗಳನ್ನು ಕೂಡ ನಾವೆಲ್ಲ ತಿಳ್ಕೊಳ್ಳೋಣ. ನೋಡಿ, ಉತ್ತರ ನಕ್ಷತ್ರ 2, 3, 4ನೇ ಪಾದ, ಹಾಗೆ ಹಸ್ತ ನಕ್ಷತ್ರ 1, 2, 3, 4ನೇ ಪಾದ, ನೀವು ಚಿತ್ತಾ ನಕ್ಷತ್ರ 1, 2ನೇ ಪಾದ. ಈ ವಿಡಿಯೋ ಮುಗಿವರೆಗೂ ಕೂಡ ನೀವು ನೋಡ್ತಾ ಇರಿ. ನಕ್ಷತ್ರ ಪರಿಹಾರಗಳನ್ನು ಕೂಡ ಹೇಳ್ತೇನೆ ನಾನು. ವಿಶೇಷವಾಗಿ ನೋಡಿ, ಗ್ರಹಸ್ಥಿತಿ ಹೇಗಿದೆ ಮೇ ತಿಂಗಳಲ್ಲಿ ಅಂತಂದರೆ, ಒಂದು ನಿಮ್ಮ ರಾಶಿಯಿಂದ ಬಹಳ ಮುಖ್ಯವಾದಂಥ ಬದಲಾವಣೆ ಏನಂತಂದರೆ, ಅಷ್ಟಮದಲ್ಲಿರುವಂತಹ ಗುರು ನವಮ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ ಮೇ 1ರ ನಂತರದಲ್ಲಿ. ಹಾಗಾಗಿ ನಿಮಗೆ ಇಷ್ಟು ದಿವಸ ಅಷ್ಟಮದ ಗುರುವಪ್ಪ ಅಂಥೇಳಿ ಕಾಳಜಿ ಆಗ್ತಾ ಇತ್ತು, ಗುರುವಿನ ಬಲ ಇರಲಿಲ್ಲ. ಆದರೆ ಮೇ ಅನಂತರದಲ್ಲಿ ಗುರುವಿನ ಬಲವು ಕೂಡ ನೀವು ಬರುತ್ತೆ. ಜೀವನದಲ್ಲಿ ಸಾಧನೆಗಳ ಕಡೆಗೆ ಹೋಗುವಂಥ ಸಾಧ್ಯತೆಗಳು ಬಹಳ ಮಟ್ಟಿಗಾಗುತ್ತೆ. ರಾಶಿಯಲ್ಲಿ ಕೇತು, ಸಪ್ತಮದಲ್ಲಿ ಕುಜರಾಹು ಗ್ರಹಗಳು. ನೋಡಿ, ಸಪ್ತಮದಲ್ಲಿ ರಾಹು ಇದ್ದಾನೆ, ಅದರ ಜೊತೆ ಕುಜನೂ ಕೂಡ ಕೂತ್ಕೊಂಡಿದ್ದಾನೆ. ಷಷ್ಠ ರಾಶಿ ಶನಿ ಬಹಳ ಬಲವಂತನಾಗಿದ್ದಾನೆ. ಇನ್ನು 8ನೇ ರಾಶಿಯ ಬುಧ, ಸ್ವಲ್ಪ ಬುಧನಿಂದ ಅಷ್ಟೊಂದು ಶುಭವಾದದ್ದಲ್ಲ, ಮತ್ತು ರಾಶ್ಯಾಧಿಪತಿ ಅಷ್ಟಮಕ್ಕೆ ಬಂದಿದ್ದಾನೆ. ಇನ್ನು ನವಮ ರಾಶಿಯಲ್ಲಿ ರವಿ, ಗುರು, ಶುಕ್ರನ ನವಮ ರಾಶಿಯಲ್ಲಿದ್ದಾರೆ. ನೋಡಿ, ಹೇಗೆ ಅಂತಂದರೆ, 1-2 ಗ್ರಹಗಳು ಕೂಡ ನಷ್ಟವಾದರೆ ಇನ್ನೊಂದು 2-3 ಗ್ರಹಗಳು ಬಹಳ ಶುಭವಾದಂಥ ಫಲ ಕೊಡಲಿಕ್ಕೆ ಸಾಮರ್ಥ್ಯ ಹೊಂದ್ಕೊಂಡಿರ್ತಾರೆ. ಹಾಗಾಗಿ ನಾವು ಬಹಳ ಮುಖ್ಯವಾಗಿ ಯೋಚನೆ ಮಾಡಿಕೊಳ್ಬೇಕು. ಒಂದು ಗ್ರಹ ಸ್ವಲ್ಪ ನೀವು ಫಲ ಕೊಡ್ತಾ ಇಲ್ಲ ಅಂತಂದರೆ ಇನ್ನೊಂದು ಯಾವುದೋ ಗ್ರಹಗಳು ಬಂದು ಬಹಳ ಶುಭವಾದಂಥ ಫಲಗಳನ್ನು ನೀಡುವಂತಹ ಪ್ರಯತ್ನಗಳಾಗ್ತದೆ. ಅದು ದೈವಾನುಗ್ರಹ ಅಂತೇಳಿ ಹೇಳ್ತೇವೆ. ನೋಡಿ, ಈ ತಿಂಗಳಲ್ಲಿ ವಿಶೇಷವಾಗಿ ಮೇ ತಿಂಗಳಲ್ಲಿ 10ನೇ ತಾರೀಕಿಗೆ ಅಕ್ಷತ ತೃತೀಯ ಇದೆ. ಹಾಗಾಗಿ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ. ಬಸವೇಶ್ವರ ಜಯಂತಿ, ಪರಶುರಾಮ ಜಯಂತಿ ಅದೇ ದಿವಸ. 12ನೇ ತಾರೀಕಿಗೆ ಶಂಕರಾಚಾರ್ಯರ ಜಯಂತಿ ಇದೆ. 14ನೇ ತಾರೀಕಿಗೆ ಸಂಕ್ರಾಂತಿ ಇದೆ. ಹಾಗೆ 18ಕ್ಕೆ ವಾಸವಾಂಬ ಜಯಂತಿ. ಹಾಗೆ 20ನೇ ತಾರೀಕಿಗೆ ಸೋಮ ಪ್ರದೋಷ, 21ಕ್ಕೆ ನರಸಿಂಹ ಜಯಂತಿ, 23ಕ್ಕೆ ಬುದ್ಧ ಪೂರ್ಣಿಮಾ. ಹೀಗೆಲ್ಲ ಒಂದು ಈ ತಿಂಗಳಲ್ಲಿ ಹಬ್ಬ ಹರಿದಿನಗಳಿದೆ. 26ಕ್ಕೆ ಸಂಕಷ್ಟರ ಚತುರ್ಥಿಯೂ ಕೂಡ ಇದೆ. ಹೀಗೆ ಪೂಜೆ ಪುನಸ್ಕಾರ ಮಾಡಲಿಕ್ಕನಕ ಈ ತಿಂಗಳಲ್ಲಿ ಭಾಳ ಶುಭವಾದಂಥದ್ದು. ನೀವೇನು ಚಿಂತೆ ಮಾಡಿಕೊಡುವಂಥದ್ದು ಬೇಡ. ದೇವರನ್ನು ಆರಾಧನೆ ಮಾಡಲಿಕ್ಕೆ ಈ ವೈಶಾಖ ಮಾಸ ಅಂತಂದರೆ ಹೇಳಿರುವಂಥ ಒಂದು ತಿಂಗಳು. ಹಾಗೆ ಈ ತಿಂಗಳಲ್ಲಿ ಯಾರು ಹುಟ್ಟಿದಿರುವಂತಹ ಎಲ್ಲರಿಗೂ ಕೂಡ ಹುಟ್ಟಹಬ್ಬದ ಶುಭಾಶಯಗಳು. ಭಗವಂತನ ಆಶೀರ್ವಾದ ಅನುಗ್ರಹದಿಂದ ನಿಮ್ಮ ಜೀವನ ಹೇಳುವಂಥ ಸಾರ್ಥಕತೆಗಳ ಕಡೆಗೆ ಬರಲಿ ಅಂತೇಳಿ ದೇವರಲ್ಲಿ ಬೇಡಿಕೊಳ್ತೇನೆ. ನೋಡೋಣ ಏನೇನು ಶುಭ ಫಲಗಳು ಎಂಬಂತಹ ಗಮನಿಸೋಣ ನಾವು. 1ನೇದಾಗಿ ಗುರುವಿನ ಅನುಗ್ರಹ ಹೇಳುವಂಥದ್ದು ಬಹಳ ಆಗ್ತಾ ಇದೆ. ನೋಡ್ರಿ, ನಿಮಗೆ 1ನೇ ಗುರುವಿನ ಅನುಗ್ರಹ ಏನಪ್ಪ ಅಂತಂದರೆ, ಜೀವನದಲ್ಲಿ ಆಗಲ್ಲ ಸಿಗಲ್ಲ ಹೇಳುವಂತಹ ಅನೇಕ ವಿಷಯಗಳೆಲ್ಲ ನಿಮ್ಮ ಕಡೆಗೆ ಒಳ್ಳೆಯ ರೀತಿಯಾದಂಥ ಪರಿವರ್ತನೆಗಳನ್ನು ಹೊಂದುತ್ತದೆ. ಯಾಕೆಂದರೆ ಇಷ್ಟು ದಿವಸ ಅಷ್ಟಮದಲ್ಲಿ ಗುರು ಇದ್ದ, ನಿಂತಹ ಕೆಲಸಗಳೆಲ್ಲ ನಿಮಗೆ ಹಾಗೇ ಇತ್ತು, ಏನೂ ಮುಂದೆ ಹೋಗಲ್ಲ, ಏನೂ ಅನುಕೂಲ ಆಗಲ್ಲ ಅಂಥೇಳಿ ಚಿಂತೆ ಮಾಡ್ತಾ ಇದ್ರಿ, ಚಿಂತೆ ಪಡ್ತಾ ಇದ್ರಿ. ಆದರೆ ಈ ತಿಂಗಳಲ್ಲಿ ನಿಂತಹ ಕೆಲಸಗಳು ಮುಂದೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ದೈವಾನುಗ್ರಹ ಹೇಳುವಂಥದ್ದು ಈ ತಿಂಗಳಲ್ಲಿ ಲಭಿಸುತ್ತೆ. ಕಾನೂನಿನ ಕೆಲಸಗಳಿರಬಹುದು, ಅಥವಾ ಏನಾದರೂ ಅಡ್ವೊಕೇಟು, ಲಾಯರು, ನೀವು ಅಂತಹ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ತಾ ಇದ್ದರೆ ಬಹಳ ಶುಭವಾಗ್ತದೆ. ನೋಡ್ರಿ, ನಿಮಗೆ ಈ ತಿಂಗಳಲ್ಲಿ ಕೋರ್ಟ್ ರಜೆ ಇರಬಹುದು, ಆದರೂ ಕೂಡ ಮುಂದಿನ ತಿಂಗಳಿಂದ ಈ ತಿಂಗಳಿನ ಪ್ರಭಾವ ಹೇಳುವಂಥದ್ದು ನಿಮ್ಮ ಅಧ್ಯಯನ ಮತ್ತು ಪ್ರಾಮಾಣಿಕವಾದಂಥ ಪ್ರಯತ್ನ ಬಹಳ ಶುಭವನ್ನು ಉಂಟು ಮಾಡ್ತದೆ. ವೈದ್ಯಕೀಯ ಕ್ಷೇತ್ರದಲ್ಲಿದ್ದವರಿಗೂ ಕೂಡ ಬಹಳ ಶುಭ ಅಂತ ಹೇಳ್ಬೋದು. ಈ ತಿಂಗಳಲ್ಲಿ ನೀವು ಮಾಡುವಂಥ ಎಲ್ಲ ಆಪರೇಷನ್ ಇರಬಹುದು, ಅಥವಾ ಕೆಲಸ ಕಾರ್ಯಗಳು, ಔಷಧಿ ಕೊಡುವಂಥದ್ದು ಎಲ್ಲ ಚಿಕಿತ್ಸೆಗಳು ಕೂಡ ಬಹಳ ಶುಭವಾಗ್ತದೆ ಅಂತಲೇ ಹೇಳಬಹುದು. ಸ್ತ್ರೀಯರಿಗೆ ಬಹಳ ಸಮಾಧಾನ, ಮನಸ್ಸಿಗೆ ಖಿನ್ನತೆ ದೂರ ಆಗುವಂಥದ್ದು, ಮನಸ್ಸಿಗೆ ಸಮಾಧಾನ ಸಿಗುವಂಥ ಚಾನ್ಸಸ್ಸು ಕೂಡ ಆಗುತ್ತೆ. ಕುಟುಂಬದ ಅಭಿವೃದ್ಧಿ, ಕುಟುಂಬದಲ್ಲಿ ಎಲ್ಲ ರೀತಿಯಾದಂಥ ಅಭಿವೃದ್ಧಿಗಳನ್ನು ನೀವು ಕಾಣ್ತೀರಿ. ಹಾಗೆ ಧನಲಾಭಗಳನ್ನು ಕೂಡ ಈ ತಿಂಗಳಲ್ಲಿ ಅನುಭವಿಸ್ತೀರಿ. ನೋಡಿ, ಶುಕ್ರನು ನಿಮ್ಮ ರಾಶಿಗೆ ಭಾಗ್ಯದಲ್ಲಿದ್ದಾನೆ. ಸ್ವಕ್ಷೇತ್ರಗತನಾದಂಥ ಶುಕ್ರ ವಿಶೇಷವಾದಂಥ ಧನಲಾಭಗಳು ಮತ್ತು ಇನ್ವೆಸ್ಟ್ಮೆಂಟ್ ಮಾಡಿದಂಥ ಹಣ ವಾಪಸ್ ಬರುವಂಥದ್ದು ಹೀಗೆಲ್ಲ ಆಗುತ್ತೆ. ಮತ್ತು ಸಣ್ಣ ಪುಟ್ಟ ಅನಾರೋಗ್ಯಗಳೆಲ್ಲ ಪರಿಹಾರ ಆಗುವಂಥ ಸಾಧ್ಯತೆಗಳಿದೆ. ಅಂದರೆ ಕನ್ಯಾ ರಾಶಿಯವರಿಗೆ ಬಹಳ ಒದ್ದಾಡ್ತಾ ಇದ್ದೀರಿ. ಒಂದು 5-6 ವಿಷಯದಲ್ಲಿ ಒದ್ದಾಡ್ತಾ ಇರೋದು ನೋಡ್ತೇನೆ ನಾನು. 1ನೇದಾಗಿ ವಿವಾಹಕ್ಕೆ ಪರಿವರ್ತನೆ.
ಅಂದರೆ ಒಳ್ಳೆಯದಾಗಬಹುದು ಅಂತ, ಪರಿವರ್ತನೆ ತೊಂದರೆ ಆಗ್ತದೆ ಅಂತಲ್ಲ, ಒಳ್ಳೆ ರೀತಿಯಾದಂಥದ್ದು. ಮತ್ತು ಗೌರ್ಮೆಂಟಿನ ಏನೋ ಒಂದು ಅನುಕೂಲತೆಗಳು ಸಿಗಬೇಕು, ಗೌರ್ಮೆಂಟಿಗೆ ನಾನು ಎಕ್ಸಾಮ್ ಬರಿತಾ ಇದ್ದೇನೆ ಅಂಥವ್ರಿಗೂ ಕೂಡ ಶುಭವಾದಂಥದ್ದು. ಮತ್ತು CA CS ಹೀಗೆಲ್ಲ ಬರಿಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ತಾ ಇರ್ತೀರಿ, ಏನೋ ಒಂದು ಅಡಚಣೆ ತೊಂದರೆ ಅಂತಹದ್ದಕ್ಕೆಲ್ಲ ಪರಿಹಾರ ಆಗುವಂಥ ಸಾಧ್ಯತೆಗಳಿದ್ದಾವೆ. ಹಾಗೆ ನೋಡಿ, ಗುರುವಿನ ಅನುಗ್ರಹ ಅನ್ನುವಂಥದ್ದಾದ ತಕ್ಷಣವೇ ಸರ್ವೇಶ್ವರಾಣಾಂ ಗುರುಹು ಎಂಬುದಾಗಿ ಹೇಳಿದ್ದಾರೆ. ಏನೋ ಒಂದು ಮನೆಯಲ್ಲಿ ಮಂಗಲ ವಾತಾವರಣಗಳಾಗುವಂಥದ್ದು, ಒಳ್ಳೆ ಕೆಲಸ ಕಾರ್ಯಕ್ಕೆ ನೀವು ಉದ್ಯುಕ್ತರಾಗುವಂಥದ್ದು, ಮತ್ತು ನೀರಿನ ತೊಂದರೆಗಳಿದ್ರೆ ಆ ನೀರಿನ ತೊಂದರೆ ಪರಿಹಾರ ಆಗುವಂಥದ್ದು ನಾವೆಲ್ಲ ನೋಡ್ತಾ ಇರ್ತೇವೆ. ಎಷ್ಟೋ ಜನಕ್ಕೆ ಸಂತಾನ ಆಗುವಂಥದ್ದು ಆಗತ್ತೆ ಅಂದ್ಕೊಳ್ತಾರೆ, ಕೊನೆಯ ಹಂತದಲ್ಲಿ ಎಲ್ಲ ಏನೋ ತೊಂದರೆ ಆಗುವಂಥದ್ದು, ಕಿರಿಕಿರಿ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಸಂತಾನಕ್ಕೂ ಕೂಡ ಭಗವಂತನ ಆಶೀರ್ವಾದ ಅನುಗ್ರಹ ಮಾಡ್ತಾನೆ. ಮತ್ತು ಪ್ರಯಾಣ ಯೋಗವನ್ನು ಕೂಡ ಈ ತಿಂಗಳಲ್ಲಿ ನೀವು ಕಾಣಬಹುದು. ಎಲ್ಲೋ ಒಂದು ಕಡೆ ಪ್ರಯಾಣ ಮಾಡುವಂಥದ್ದು, ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸುವಂಥದ್ದು, ಸನ್ಮಾನಗಳು ಸಿಗುವಂಥ ಸಾಧ್ಯತೆಗಳು, ನಿಮಗೆಲ್ಲ ಶಾಲೆ ಹಾಕ್ತಾರೆ, ನಿಮಗೆ ಖುಷಿ ಪಡಿಸ್ತಾರೆ ನಿಮ್ಮನ್ನು ಕೂಡ. ಹಾಗಾಗಿ ಅವರು ಖುಷಿ ಪಡ್ತಾರೆ, ನಿಮಗೂ ಖುಷಿ ಪಡಿಸ್ತಾರೆ, ಅದು ಬಹಳ ಮುಖ್ಯವಾದಂಥದ್ದು. ಕಾನೂನಿಂದ ಶುಭ. ಅನಂತರದಲ್ಲಿ ಭೂಮಿ ವ್ಯಾಪಾರದಲ್ಲಿ ಹೆಚ್ಚಿನದಾದಂಥ ಅಭಿವೃದ್ಧಿಯನ್ನು ಕೂಡ ಕಾಣಿಸ್ತೀರಿ ನೀವು. ಹಾಗೆ ವಿದ್ಯಾಭ್ಯಾಸ ಮಾಡ್ತಾ ಇರುವಂಥ ಎಲ್ಲ ಕ್ಷೇತ್ರದಲ್ಲಿರುವಂಥ ಮಕ್ಕಳಿಗೆ ಒಳ್ಳೆ ರೀತಿಯಾದಂಥ ಶುಭಗಳನ್ನು ನೀವು ಅವಕಾಶಗಳನ್ನೆಲ್ಲ ಅನುಭವಿಸ್ತೀರಿ ಅಂತಲೇ ಹೇಳಬಹುದು. ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಮನ್ನಣೆ ಸಿಗುವಂಥದ್ದು, ಸಾರ್ವಜನಿಕವಾದಂತಹ ಜವಾಬ್ದಾರಿಗಳು ಕೂಡ ಸಿಗುವಂಥ ಚಾನ್ಸಸ್ ಬಹಳ ಮಟ್ಟಿಗೆ ಇದೆ ನಿಮಗೆ. ಆದಷ್ಟು ಒಳ್ಳೆ ರೀತಿಯಾದಂತಹ ಮನಸ್ಥಿತಿ ಹೊಂದಿಕೊಂಡು ಪ್ರಯತ್ನ ಮಾಡ್ತಾ ಇದ್ದೀರಿ. ಆ ಪ್ರಯತ್ನಕ್ಕೆ ಸರಿಯಾದಂಥ ದೇವತಾನುಗ್ರಹವೂ ಕೂಡ ಆಗುತ್ತೆ. ಮತ್ತು ನೂತನವಾದಂಥ ಪ್ಲ್ಯಾನು ನೋಡಿ, ನಿಮಗೆ ನೋಡ್ತಾ ಇದ್ದಂತೆ ಸಕ್ಸಸ್ಫುಲ್ ಆಗ್ತಾ ಬರುತ್ತೆ. ಯಾಕಂದರೆ ಗುರು ಭಾಗ್ಯಕ್ಕೆ ಬಂದ ತಕ್ಷಣವೇ ಭಾಗ್ಯಗಳನ್ನೆಲ್ಲ ತೆಗೆದುಕೊಂಡ್ಬರ್ತಾ ಇರ್ತಾನೆ. ಹಾಗಾಗಿ ನಿಮಗೆ ಏಪ್ರಿಲ್ ಎಂಡಿಗೆ ಮೇ ತಿಂಗಳಲ್ಲಿ ಸ್ವಲ್ಪ ಬೇಡ ಅಂತಂದ್ರೂ ಬದಲಾವಣೆಗಳಾಗ್ತದೆ. ನೀವು ಏನೇನು ಇಚ್ಛೆ ಪಡ್ತೀರೋ, ಯಂಯಂಗ್ ಕಾಮನತೆ ಕಾಮಂ ತಂತಂ ಪ್ರಾಪ್ನೋತಿ ನಿಶ್ಚಿತಂ ಅಂತ ಏನೇನು ನೀವು ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತೀರೋ ಅಂತ ಅಂದ್ಕೊಳ್ತಾ ಇರುವಂಥ ಎಲ್ಲವನ್ನು ಕೂಡ ಭಗವಂತನು ಅನುಗ್ರಹ ಮಾಡಲಿಕ್ಕೆ ಸಿದ್ಧವಾಗಿದ್ದಾನೆ. ಯಾಕಂದರೆ ನೀವು ಪಡ್ಕೊಡುವಂತಹದಷ್ಟೇ ನಿಮ್ಮದು, ಕೊಡುವಂಥವನು ಭಗವಂತ ಸರ್ವಶಕ್ತ ಇದ್ದಾನೆ. ಪ್ರಕೃತಿ, ಪುರುಷ, ಭಗವಂತ, ಹೀಗೆ ಎಲ್ಲವೂ ಕೂಡ ಸಿದ್ಧವಾಗೇ ಇದೆ. ನೀವು ಎಷ್ಟೆಷ್ಟು ಪ್ರಯತ್ನ ಮಾಡ್ತೀರೋ, ನಮ್ಮ ಪಾತ್ರೆ ಎಷ್ಟು ದೊಡ್ಡದೆಯೋ ಅಷ್ಟು ಸಮುದ್ರದಿಂದ ಎಷ್ಟು ಬೇಕಾಗಿದ್ರೂ ನೀರನ್ನು ತೆಗೆದುಕೊಂಡ್ಬರಬಹುದು. ಹಾಗಾಗಿ ಸಮುದ್ರದ ಹಾಗೆ ಭಗವಂತ, ಅನಂತನಾದಂಥ ಭಗವಂತನು ನಿಮ್ಮ ಪಾತ್ರೆ ಎಷ್ಟು ದೊಡ್ಡದೆಯೋ ಅದನ್ನು ನೀವು ತೆಗೆದುಕೊಂಡ್ಬರಬಹುದು, ಅಷ್ಟು ಇಷ್ಟು ಹೇಳುವಂತಹದ್ದಿಲ್ಲ. ಇನ್ನು ನೋಡಿ, ಬಹಳ ಮುಖ್ಯವಾಗಿ ಗಮನಿಸುವಂತಹದ್ದು ಕಳೆದು ಹೋದಂತಹ ವಸ್ತು, ವ್ಯಕ್ತಿ ಈ ತಿಂಗಳಲ್ಲಿ ಪುನಃ ಬರುವಂಥ ಸಾಧ್ಯತೆಗಳು. ಮತ್ತು ಯಾವುದೋ ಒಂದು ನೂತನವಾದಂಥ ವ್ಯಕ್ತಿಯ ಪರಿಚಯ ಆಗುತ್ತೆ, ಅದರಿಂದ ಏನೋ ಒಂದು ಒಳ್ಳೆ ರೀತಿಯಾದಂಥ ಫಲಗಳನ್ನು ನೀವು ಕೂಡ ಕಾಣುತ್ತೀರಿ. ಹಾಗೆ ಸ್ವಲ್ಪ ಪ್ರಯಾಣ ಯೋಗವೂ ಕೂಡ ಆಗುತ್ತೆ. ಮತ್ತು ನೀರಿಂದ ಸ್ವಲ್ಪ ಅನುಕೂಲತೆಗಳಿದೆ. ಹಾಗಾಗಿ ನೀರಿನ ವ್ಯವಹಾರ ಮಾಡ್ತಾ ಇದ್ದಂಥವರಿಗೆ ಬಹಳ ಶುಭ, ಒಳ್ಳೆ ರೀತಿಯಾದಂಥದ್ದಾಗಬಹುದು. ಮತ್ತು ಬಹಳ ಉದ್ವೇಗ, ಬಹಳ ಸಿಟ್ಟು, ಕೋಪತಾಪಗಳು ನಿಮ್ಮಲ್ಲೇ ಶಮನವಾಗುತ್ತೆ, ನಿಮ್ಮಲ್ಲೇ ಸ್ವಲ್ಪ ಕಡಿಮೆ ಆಗುತ್ತೆ. ಎಷ್ಟೋ ಸಲ ಸಿಟ್ಟು, ಕೋಪತಾಪ ಅಂತಂದರೆ ಹೇಳಲಿಕ್ಕಾಗುವುದಿಲ್ಲ, ಅಷ್ಟು ಬರ್ತದೆ. ಆದರೆ ಈ ತಿಂಗಳಲ್ಲಿ ನಿಮ್ಮಲ್ಲೇ ಅದೆಲ್ಲ ಕಡಿಮೆ ಆಗುತ್ತೆ, ನಿಮ್ಮಲ್ಲೇ ಅದೆಲ್ಲ ಆ ಕ್ರೋಧಗಳೆಲ್ಲ ಕಡಿಮೆ ಆಗ್ತದೆ ಅಂತಲೇ ಹೇಳಬಹುದು. ಮತ್ತು ಇನ್ನು ನೀವು ಎಷ್ಟೆಷ್ಟೋ ಯೋಚನೆ ಮಾಡ್ತಾ ಇದ್ದೀರಿ, ನಿಮ್ಮ ಕೈಲಿ ಸಾಧನೆ ಆಗಲಿಕ್ಕಿಲ್ಲ, ಆದರೂ ಕೂಡ ಭಗವಂತನ ಮೇಲೆ ಭಾರ ಹಾಕ್ತಾ ಇದ್ದೀರಿ, ನಿಮ್ಗೆ ದೈವಾನುಗ್ರಹ ಬಂದಿದೆ. ಹಾಗಾಗಿ ಭಗವಂತನ ಅದಾಗದೆ ನಡೆಸ್ಕೊಂಡು ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾನೆ. ಯಾಕಂದರೆ ನಾವು ಫ್ಯಾನ್ ಹಾಕ್ಕೊಳ್ಬೋದು, ಅದು ಕರೆಂಟ್ ಇದ್ದಲ್ಲಿವರೆಗೆ, ಅನಂತರ ಫ್ಯಾನ್ ಹಾರಿಬಿಡುತ್ತಲ್ವ. ಈ ಗಾಳಿ ಬರುವಂಥದ್ದು ಪ್ರಕೃತಿದತ್ತವಾಗಿ ಶಾಶ್ವತವಾಗಿ, ಹಾಗೆ ಆ ಪರಮಾತ್ಮನ ಅನುಗ್ರಹವೂ ಕೂಡ ಗಾಳಿ ಬಂದ ಹಾಗೆ ಶಾಶ್ವತವಾಗಿ ನಮಗೆ ಬರ್ತಾ ಇರ್ತದೆ. ಅದಕ್ಕೆ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂದರೆ ಕರೆಂಟ್ ಕಟ್ ಮಾಡ್ತಾರೆ. ಹಾಗೆ ಇದು ಹಾಗಲ್ಲ, ಇದು ದೈವಾನುಗ್ರಹ ಹೇಳುವಂಥದ್ದು ನಿಮಗೆ ಬಂದ ತಕ್ಷಣವೇ ಆ ದೈವಾನುಗ್ರಹ ನಿಮಗೆ ಕೈ ಹಿಡಿತದೆ, ಮಾಡ್ತಾ ಹೋಗ್ತದೆ, ಒಳ್ಳೆಯದಾಗ್ತಾ ಬರುತ್ತೆ. ಮನುಷ್ಯನಿಗೆ ಕೆಲವೊಂದು ಸಲ ನಮ್ಮ ಅನೇಕ ನೂರಾರು ಸಮಸ್ಯೆಗಳಿರ್ತವೆ, ಅದರೆಲ್ಲ ಸಮಸ್ಯೆಗಳನ್ನು ಕೂಡ ಮೀರಿ ಆ ಭಗವಂತನು ನಮಗೆ ಆಶೀರ್ವಾದ ಅನುಗ್ರಹ ಮಾಡ್ತಾನೆ. ಅದು ಬಹಳ ಮುಖ್ಯವಾದಂಥದ್ದು, ಅದು ನಿಮಗೆ ಈ ತಿಂಗಳಲ್ಲಿ ಸಿಗ್ತದೆ. ಮತ್ತು ಬೆಳ್ಳಿ ಬಂಗಾರ ವ್ಯಾಪಾರ ವ್ಯವಹಾರ ಮಾಡೋವರಿಗೆ ಅಧಿಕವಾದಂಥ ಲಾಭ, ಮತ್ತು ಅದರ ಜೊತೆಗೆ ನಿಮಗೆ ಹೆಚ್ಚಿನದಾದಂತಹ ಅವಕಾಶಗಳು ಕೂಡ ಸಿಗುತ್ತೆ. ಮಾರ್ಕೆಟಿಂಗ್ ಲೈನಲ್ಲಿ ಇರಬಹುದು, ಯೂಟ್ಯೂಬರ್ಸ್ ಇರಬಹುದು, ಅಥವಾ ಬರವಣಿಗೆ ಮಾಡ್ತಾ ಇರುವಂಥ ವ್ಯಕ್ತಿಗಳಿರಬಹುದು, ಇಂಥವರಿಗೆಲ್ಲ ಹೆಚ್ಚಿನದಾದಂಥ ಅವಕಾಶಗಳು ಕೂಡ ಆಗುತ್ತೆ. ಮತ್ತು ಕಬ್ಬಿಣದ ವ್ಯಾಪಾರ ವ್ಯವಹಾರ ಕೆಲಸ ಮಾಡ್ತಾ ಇದ್ದಂಥವ್ರಿಗೂ ಕೂಡ ಶುಭ ಅಂತೇಳಿ ಹೇಳಬಹುದು. ತರಕಾರಿ ವ್ಯಾಪಾರ ವ್ಯವಹಾರ ಮಾಡೋರು, ಮತ್ತು ಭೂಮಿ ಸಂಬಂಧವಾದಂಥ ಖನಿಜ ವಸ್ತುಗಳನ್ನು ವ್ಯಾಪಾರ ವ್ಯವಹಾರ ಮಾಡೋರಿಗೂ ಕೂಡ ಶುಭವಾದಂಥ ಅವಕಾಶಗಳು ಕೂಡ ಇದ್ದಾವೆ. ನೋಡಿ, ಇನ್ನೂ ಒಂದು 4-5 ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಕೊಳ್ಬೇಕು. ಒಂದನೇದಾಗಿ ನಿಮ್ಮ ಆಹಾರಗಳಲ್ಲಿ ಜಾಗ್ರತೆ, ಮತ್ತು ಮಾತಿನಲ್ಲಿ ಈ ತಿಂಗಳಲ್ಲಿ ಸ್ವಲ್ಪ ಜಾಗ್ರತೆ, ಮತ್ತು ಮನಸ್ಸನ್ನು ಬಹಳ ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಈ ತಿಂಗಳಲ್ಲಿ ಮನಸ್ಸು ಏನೇನೋ ಯೋಚನೆ ಮಾಡ್ತಾ ಇರ್ತದೆ, ಅದ್ರ ಬಗ್ಗೆ ಜಾಸ್ತಿ ಗಮನ ಕೊಡಬಾರ್ದು. ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಏನಾದರೂ ಒಂದು ಒಳ್ಳೆ ರೀತಿಯಾದಂಥ ಪ್ಲ್ಯಾನನ್ನು ಮಾಡಬೇಕು. ಎಷ್ಟೋ ಸಲ ಈ ಒಂಥರ ಚಂಚಲವಾದಂಥ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ, ಏನೇನೋ ಯೋಚನೆ ಮಾಡುತ್ತೆ, ಯಾವ್ಯಾವ ಬೇಡದ ಕೆಲಸ ಇದೆಯೋ ಅದ್ರ ಕಡೆ ಜಾಸ್ತಿ ಹೋಗಿಬಿಡುತ್ತೆ ನೋಡಿ ಅಲ್ವಾ. ಆದರೆ ಹಾಗೆ ಮಾಡ್ಕೊಳ್ಬಾರ್ದು. ಈ ತಿಂಗಳಲ್ಲಿ ನಿಮ್ಮ ಮನಸ್ಸನ್ನು ನೀವೇ ಹತೋಟಿಯಲ್ಲಿ ಇಟ್ಕೊಳ್ಬೋದು.
ಯಾಕಂದರೆ ಅದಕ್ಕೆ ಒಂದೇ ನಾವು ಬಹಳ ಮುಖ್ಯವಾಗಿ ಮಾಡುವಂಥದ್ದು ಒಂದು ಗೋಲ್, ಒಂದು ಗುರಿಯನ್ನು ಇಟ್ಕೊಳ್ಬೇಕು, ಅಲ್ಲಿಗೆ ಹೋಗಿ ತಲುಪಬೇಕು ಹೇಳುವಂಥದ್ದು ಇಟ್ಕೊಳ್ಬೇಕು. ಎಷ್ಟೋ ಸಲ ನಾವು ಕಾರು ಓಡಿಸುವಾಗ 100 ಫೋನ್ ಬರುತ್ತೆ, ಆದರೆ ಫೋನಲ್ಲಿ ಮಾತಾಡ್ತಾ ಇದ್ರೆ ಹೋಗುವಂಥದ್ದು ವಿಳಂಬ ಆಗಬಹುದು, ನಮ್ಮ ಗುರಿ ತಲುಪದೇ ಇರಬಹುದು. ಹಾಗಾಗಿ ಯಾವುದೇ ಇರಬಹುದು, ನಮ್ಮ ಗುರಿ ತಲುಪುವಂತಹ ಪ್ರಯತ್ನವನ್ನು ಮಾಡಿ, ಮನಸ್ಸನ್ನು ನಿಗ್ರಹ ಮಾಡಿಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿ. ಇಷ್ಟೆಲ್ಲ ನಿಮಗೆ ಶುಭವಾದಂಥ ಅವಕಾಶಗಳೆಲ್ಲ ಇದ್ದಾವೆ. ಇನ್ನು ಗುರು ನಿಮಗೆ ಶುಭ ಮಾಡ್ತಾನೆ ಅಂತೇಳಿ ಹೇಳ್ತಾ, ನಕ್ಷತ್ರ ಪರಿಹಾರಗಳು ಯಾವುದಪ್ಪ ಅಂತಂದರೆ, ಒಂದನೇದಾಗಿ ಉತ್ತರ ನಕ್ಷತ್ರ 2, 3, 4ನೇ ಪಾದ. ನೀವೆಷ್ಟು ಸಾಧ್ಯ ಆಗುತ್ತೋ ಅಷ್ಟು ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ರಾಮನಾಮ ಸ್ಮರಣೆ ಮಾಡಿ, ರಾಮನ ಜಪವನ್ನು ಮಾಡಿ, ರಾಮನ ಅನುಗ್ರಹ ಮಾಡ್ತಾನೆ, ಬಹಳ ಶುಭವಾದಂಥದ್ದು. ಇನ್ನು ಹಸ್ತ ನಕ್ಷತ್ರದವರು 12ನೇ ತಾರೀಕಿಗೆ ಶಂಕರ ಜಯಂತಿ ಇದೆ. ಈ ದಿವಸ ಎಷ್ಟಾಗುತ್ತೋ ಅಷ್ಟು ಗುರು ಧ್ಯಾನ ಮಾಡಿ, ಗುರು ಜಪವನ್ನು ಮಾಡಿ. ನಿಮಗೆ ಇನ್ನೂ ಕೈ ಹೆತ್ತುತ್ತಾ ಬರುತ್ತದೆ. ಹಸ್ತ ನಕ್ಷತ್ರದವರಿಗೆ ಎಷ್ಟು ಕೈ ಹೆತ್ತುತ್ತಾ ಇದೆ, ನಿಮಗೆ ಅನುಕೂಲ ಆಗ್ತಾ ಇದೆ, ಇನ್ನೂ ಒಂದು ಒಳ್ಳೆಯ ರೀತಿಯಾದಂಥ ಫಲಗಳನ್ನು ನೀವು ಕಾಣ್ತೀರಿ. ಚಿತ್ತಾ ನಕ್ಷತ್ರ 1, 2ನೇ ಪಾದ. ನೀವು ಎಷ್ಟು ಸಹ ಮರುಗ್ತಾ ಇದ್ದೀರಿ ನೋಡಿ, ಕಷ್ಟಪಡ್ತಾ ಇದ್ದೀರಿ, ನನ್ನ ಕೈಲಾಗಲ್ಲ, ನನಗೆ ಸಿಗಲ್ಲ, ನನಗೆಲ್ಲ ತೊಂದರೆ ಆಗ್ತಾ ಇದೆ ಅಂತೇಳಿ ಅಂದ್ಕೊಳ್ತಾ ಇದ್ದೀರಿ ಅಲ್ವಾ. ಇಂತಹ ಒಂದು ಸಂದರ್ಭಕ್ಕೆ ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೋಡಿ ನರಸಿಂಹದೇವರನ್ನು ಆರಾಧನೆ ಮಾಡಿ. 22ನೇ ತಾರೀಕು ಬುಧವಾರ ನರಸಿಂಹ ಜಯಂತಿ ಇದೆ. ಈ ದಿವಸ ಮರೆಯದೆ ತಪ್ಪದೇ ಇದ್ದ ಹಾಗೆ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಬೆಳಗ್ಗೆ ಸಂಜೆ ನರಸಿಂಹನ ದೇವರ ಧ್ಯಾನ ಮಾಡಿ, ಪ್ರಹ್ಲಾದನ ಬಗ್ಗೆ ಕಥೆಗಳನ್ನು ಕೇಳ್ಕೊಳ್ಳಿ. ವಿಶೇಷವಾಗಿ ನರಸಿಂಹ ಅವತಾರದ ಬಗ್ಗೆ ಕೇಳ್ಕೊಳ್ಳಿ. ದಶಾವತಾರದಲ್ಲಿ ನರಸಿಂಹ ಅವತಾರವು ಕೂಡ ಒಂದು. ಇಂತಹ ನರಸಿಂಹದೇವರ ಅವತಾರ, ನರಸಿಂಹದೇವರ ಪ್ರಾರ್ಥನೆ, ಇದನ್ನೆಲ್ಲ ಮಾಡ್ತಾ ಬನ್ನಿ. ಭಾಳ ಶುಭವಾಗುತ್ತೆ, ಮಂಗಲವಾಗುತ್ತೆ, ದೈವಾನುಗ್ರಹವಾಗಲಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತವರು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕನ್ನು ಕೂಡ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡೋಣ. ನಮಸ್ಕಾರ. ಲೋಕಾಸ್ತಮಸ್ತ ಸುಖಿನೋ ಭವಂತು. ನಮಸ್ಕಾರ.